ನೂತನವಾಗಿ ನಿರ್ಮಾಣವಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಪ್ರವೇಶ, ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ, ಶಿಖರ ಕಳಶ ಸ್ಥಾಪನೆ, 108 ಕುಂಭಾಭಿಷೇಕ ಹಾಗೂ ಶ್ರೀ ಸ್ವಾಮಿಯವರ ಬ್ರಹ್ಮರಥ ನಿಲಯದ ಲೋಕಾರ್ಪಣೆ ಮಹೋತ್ಸವ ಕಾರ್ಯಕ್ರಮ ಕಳಸಾಪುರದಲ್ಲಿ ನಡೆಯಿತು. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಾತನಾಡಿ, ಸ್ವಾತಂತ್ರ್ಯ ನಂತರ 78 ವರ್ಷದಲ್ಲಿ ವಿದ್ಯಾವಂತರ ಸಂಖ್ಯೆ 95% ತಲುಪಿದೆ. ಆದರೆ ಹಿಂದಿನ ಅವಿದ್ಯಾವಂತ ಸಮಾಜಕ್ಕಿಂತ ಈಗಿನ ವಿದ್ಯಾವಂತ ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಿದೆ. ಇದಕ್ಕೆ ಧರ್ಮದ ಬುನಾದಿ ಇಲ್ಲದೆ ಇರುವುದೇ ಕಾರಣ ಎಂದರು. ನಮ್ಮ ದೇವಾಲಯಗಳು ನಿರಂತರವಾಗಿ ತಮ್ಮದೇ ಆದಂತಹ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ. ಸುಮಾರು 35,000 ದೇವಸ್ಥಾನಗಳು ಸರ್ಕಾರದಲ್ಲಿದ್ದರೆ 1.5 ಲಕ್ಷ ದೇವಸ್ಥಾನಗಳು ಖಾಸಗಿಯವ್ರ ಕೈಯಲ್ಲಿದೆ. ಖಾಸಗಿ ದೇವಸ್ಥಾನಗಳಿವೆ. ಇವೆಲ್ಲ ಇವತ್ತು ಮಾಡಿರುವಂತ ಹೆಚ್ಚು ಕಡಿಮೆ ದೇವಸ್ಥಾನ ಖಾಸಗಿ ಇರಬಹುದು ಅಂತ ನನ್ನ ನಂಬಿಕೆ. ಸರ್ಕಾರದಿಂದ ಚೆನ್ನಾಗಿ ಕೆಲವು ಖಾಸಗಿ ದೇವಸ್ಥಾನಗಳು ನಡೀತಾ ಇದೆ. ಅದರ ಜೊತೆಗೆ ಮಠ ಮಂದಿರಗಳು ಸಾವಿರಾರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿವೆ ಮತ್ತು ಒಂದು ಸರ್ಕಾರ ಮಾಡಲಿಕ್ಕೆ ಆಗದೇ ಇರುವಂತಹ ಬಡವರ ಪರವಾದಂತಹ ಕೆಲಸಗಳನ್ನ ಇವತ್ತು ಮಠ ಮಂದಿರಗಳನ್ನು ಮಾಡ್ತಾ ಇರೋದನ್ನ ನಾನು ಕಂಡಿದ್ದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರ ಬೆಳಿಬೇಕು, ಉಳಿಬೇಕು ಮತ್ತು ಸಮಾಜ ಕಟ್ಟುವಂತ ಕೇಂದ್ರಗಳಾಗಬೇಕು ಅಂತ ನಾವೆಲ್ಲ ಆಸೆ ಪಡ್ತೇವೆ. ಸ್ವತಂತ್ರ ಭಾರತದ 77 ವರ್ಷಗಳ ನಂತರ ಶಿಕ್ಷಕರ ಸಂಖ್ಯೆ 95% ಏರಿದೆ. ಚರ್ಚೆ ಬರುವುದೇನೆಂದ್ರೆ, ಈ ಶಿಕ್ಷಕರಾದವರು ವಿದ್ಯಾವಂತರು, ಬುದ್ಧಿವಂತರು, ನಾಗರಿಕರು ಮತ್ತು ಶಿಕ್ಷಣ ಪಡೆದವರೆಲ್ಲರೂ ಕೂಡ ಅತ್ಯಂತ ಸಮಾಜ ಕಟ್ಟುವಂತ ಸುಸಂಸ್ಕೃತ ಜನರು ಅಂತ ನಮ್ಮ ಭಾವನೆ ಇದೆಯಲ್ಲ, ಆ ಭಾವನೆ ಸತ್ಯ ಕೂಡ ಹೌದು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು, ಸಮಾಜವನ್ನ ನಿರ್ಮಾಣ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾವುಗಳು ಕೂಡ ಶೋಷಣೆ ರಹಿತ ಸಮಾಜಕ್ಕೆ ಮುನ್ನುಡಿ ಬರೆಯಬೇಕು ಎಂದರು. ಇವತ್ತು ಏನು ಇಲ್ಲಿ ವೇದಿಕೆ ಬರತಕ್ಕಂತ ಎಲ್ಲ ಪರಮ ಪೂಜ್ಯರ ಸಮ್ಮುಖದಲ್ಲಿ 12ನೇ ಶತಮಾನದಲ್ಲಿ ಏನು ಜಗಜ್ಯೋತಿ ಬಸವೇಶ್ವರರು ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು, ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ವಚನ ಸಾಹಿತ್ಯದ ಮುಖಾಂತರ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ದೂರ ಮಾಡಿ ಎಲ್ಲ ಶೋಷಿತ ವರ್ಗದವರಿಗೆ ಉಚಿತ ದಾಸೋಹ, ಅನ್ನದಾಸೋಹ, ಉಚಿತ ಜ್ಞಾನ ದಾಸೋಹದ ಮುಖಾಂತರ ಅವರನ್ನ ಸಮಾಜದ ಮುನ್ನೆಲೆಗೆ ತರುವ ಸಂದರ್ಭದಲ್ಲಿ ಜನರಲ್ಲಿದ್ದಂತಹ ಮೂಢನಂಬಿಕೆಗಳನ್ನ ದೂರ ಮಾಡುವ ಪ್ರಯತ್ನವನ್ನ ಅವತ್ತು ಜಗಜ್ಯೋತಿ ಬಸವೇಶ್ವರರು ಮಾಡಿದ್ರು. ಅದ ನಂತರ ಬಂದಿರತಕ್ಕಂಥ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಬಸವಾದಿ ಶರಣರು ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ದೂರ ಮಾಡೋದ್ರ ಮುಖಾಂತರ ಶಿಕ್ಷಣವನ್ನ ಕೊಡಿಸಿ ಸಮಾಜದ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಮಾಡಿದ್ರು. ನಾವು ಜಗಜ್ಯೋತಿ ಬಸವೇಶ್ವರರ ವಿಚಾರಧಾರೆಗಳನ್ನ ಬಹುಶಃ ಯಾರು ಇಲ್ಲಿ ಬೇರೆ ಬೇರೆ ಕೂತಿದ್ರೆ ಯಾರು ಅನ್ಯತಾ ಭಾವಿಸಬಾರದು. ಜಗಜ್ಯೋತಿ ಬಸವಣ್ಣನವರ ವಚನ ಸಾಹಿತ್ಯ, ಅವ್ರು ಹೇಳಿದ ವಚನ, ಇವನ್ಯಾರವ ಎಂದೆನ್ನದಿರಯ್ಯ, ಇವನಮ್ಮವ ಎಂದೆನ್ನಿರಯ್ಯ ಕೂಡಲ ಸಂಗಮ ದೇವ ಅಂತ. ಅವತ್ತು ಬಸವೇಶ್ವರರು ಹೇಳಿದ್ದು ಒಂದು ಸಮಾಜಕ್ಕಲ್ಲ, ಅವತ್ತಿದ್ದಂತ ಎಲ್ಲ ಸಮಾಜದಲ್ಲಿದ್ದಂತ ಬಡವರನ್ನ, ಎಲ್ಲ ಸಮಾಜದ ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತಂದ್ರು. ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ದೊಡ್ಡ ಕುರುಬರಹಳ್ಳಿ ಬಸವ ತತ್ವ ಪೀಠದ ಶ್ರೀ ಮರುಳಸಿದ್ದ ಸ್ವಾಮೀಜಿಗಳು, ನಮ್ಮ ದೈನಂದಿನ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಹಾಗೂ ಆ ಸಮಸ್ಯೆಗಳ ನೋವುಗಳಿಗೆ ಸಾಂತ್ವನ ಪಡೆಯುವ ಉದ್ದೇಶದಿಂದ ದೇವರು, ದೇವಸ್ಥಾನ, ಆಚಾರ ವಿಚಾರಗಳನ್ನ ಮಾಡಿಕೊಂಡಿದ್ದು ಅದನ್ನ ಸದುದ್ದೇಶಕ್ಕೆ ಬಳಸಿಕೊಳ್ಳಬೇಕೆಂದು ಆಶೀರ್ವಚನ ನೀಡಿದರು. ಹಾವಾಡಿಗನು ಮೂಕೊರತಿಯು ತನ್ನ ಕೈಯಲ್ಲಿ ಹಾವು. ಒಬ್ಬ ಹಾವಾಡಿಗ ಅವನ ಹೆಂಡತಿ ಮೂಗ್ ಸೊಟ್ಟ, ಅವನ ಕೈ ಒಂದು ಪುಟ್ಟಿಯನ್ನು ಹಾವು ಇಟ್ಟಿದ್ರು. ಈ ವೇಷ ಧರಿಸಿಕೊಂಡು ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಮಗನ ಮದುವೆಗೆ ಹೆಣ್ಣು ನೋಡೋದಕ್ಕೆ ಶತುರವ ನೋಡ ಹೋದಾಗ ಮಗನ ಮದುವೆಗೆ ಅಂತೇಳಿ ಹೆಣ್ಣು ನೋಡೋದಕ್ಕೆ ಅಂತೇಳಿ ಕರ್ಕೊಂಡು ಹೆಣ್ಣು ನೋಡ್ತಾ ಇಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದರನ್ನೊಬ್ಬ ಹಾವಾಡಿಗನ ಮೂಕೊರತಿಯ ಕಂಡು ಶಗುನ ಒಂದೆಂಬ ಚಂದ್ರನ ನೋಡ ಅಂತ ಕೇಳ್ತಾರೆ ಬಸವಣ್ಣ. ಅವ್ರೇನ್ ಮಾಡಿದ, ಇವನು ಹಾವಾಡಿಗ, ಇವನು ಹೆಂಡತಿ ಮೂಗ್ ನೆಟ್ಟಗಿಲ್ಲ, ಇವನು ಹೆಂಡತಿ ಮೂಗ್ ಸೊಟ್ಟಾಗಿದೆ, ಮಗನ ಮದುವೆಗೆ ಶತ್ರು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದಾನೆ.
ಹಾಗೆ ಶಕುನ ನೋಡೋದಕ್ಕಿಂತ ಹೋಗ್ತಾ ಇರುವಂತವನ ಎದುರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಬ್ಬ ಹಾವಾಡಿಗ ಅವ್ರ ರೈತರು ಕೂಡ ಮೂಗ್ಸೊಟ್ಟಾಗಿರ್ತಕ್ಕಂಥವ್ರು ಅವ್ರ ಎದುರಿಗೆ ಬಂದ್ಬಿಡ್ತಾರೆ. ಅವ್ರಿಬ್ರು ಎದುರಿಗೆ ಬಂದಾಗ ಇವ್ರು ಏನ್ ಮಾಡಿದ ಅಂತ ಹೇಳಿದ್ರೆ ಅವ್ರಿಬ್ರು ನೋಡಿ ಅಯ್ಯೋ ಎದುರಿಗೆ ಹಾವಾಡಿಗೂ ಬಂದ ಮೂಗ್ಸೊಟ್ಟಿಗಳು ಬಂದ್ಬಿಟ್ಲು, ಶಕುನ ಸರಿ ಹೋಗ್ಲಿಲ್ಲ, ಇನ್ನೊಂದ್ಸರಿ ನೋಡಿ ಅಂತ ಮನೆ ವಾಪಸ್ ಬಂದಂತೆ. ಪ್ರಾಮಾಣಿಕವಾಗಿ ಅವಕಾಶಗಳನ್ನು ಬಳಸಿಕೊಂಡು ದೇವರ ಅನುಗ್ರಹದಿಂದ ಬಾಳಿ ಬದುಕಬೇಕು ಅನ್ನುವಂಥದ್ದು ನಂಬಿಕೆ ಆದ್ರೆ ಆ ದೇವರ ಹೆಸರನ್ನು ಹೇಳಿಕೊಂಡು ಮಾಡಬಾರದ ಅಕೃತ್ಯಗಳನ್ನ ಮಾಡ್ಕೊಳ್ತಾ ಧರ್ಮವನ್ನ ದೇವರನ್ನ ಅಪಮೂಲ್ಯಗೊಳಿಸುವಂತ ಆಚಾರ ವಿಚಾರಗಳನ್ನ ಮಾಡೋದನ್ನ ನಾವು ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಮೂಢನಂಬಿಕೆ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಗೊತ್ತಿರ್ತಕ್ಕಂಥ ಸಂಖ್ಯೆ ನಾನ್ ನೆನಪು ಮಾಡ್ಕೊಳ್ತಕ್ಕಂಥ ಸಂಖ್ಯೆ ಏನಪ್ಪ ಅಂದ್ರೆ ಎಲ್ ಗುಂಡಪ್ಪರ್ ಅಂತ ಶ್ರೇಷ್ಠ ಕವಿ ಜನ್ಮ ಕೊಟ್ಟಂತ ಈ ಕಳಸಾಪುರದಲ್ಲಿ ಕಳಸಾಪುರದ ಹುಡುಗ ಬರುವಂತಕ್ಕಂಥ ಒಂದು ನಾಂಡಿಟೆ ನಮ್ಮ ಅಪೂರ್ವ ಕಾಲದಿಂದ ಪಾಠಕ್ಕಿತ್ತು ಅಂತೇಳಿ ಅಂತ ಕವಿ ಗುಂಡಪ್ಪರಿಗೆ ಜನ್ಮ ಕೊಟ್ಟಂತ ಜಾಗ ಅಂತಕ್ಕಂಥ ಪ್ರೌಢಿ ಎಲ್ಲ ಇರ್ಬೇಕಲ್ಲ ಅವರಿಗೆ ಪ್ರಾಯಶಃ ಮತ್ತೊಂದು ವಿಶೇಷವಾಗಿ ನಾನು ನೆನಪಡ್ಕೊಳ್ಳಿ ಬಯಸ್ತಕ್ಕಂಥದ್ದು ಏನಪ್ಪ ಅಂದ್ರೆ 1971ನೇ ಇಸ್ವಿನಲ್ಲಿ ನಾವು 2ನೇ ಕ್ಲಾಸಲ್ಲಿದ್ದಾಗ ಒಂದು ಶೂಟಿಂಗ್ ಆಯ್ತು ಗೊತ್ತಾ ನಿಮಗೆ? ಯಾವುದು ಬಂಗಾರದ ಮನುಷ್ಯ ಮತ್ತು ಭೂತೇನ ಮಗ ಶೂಟಿಂಗ್ ಆಗಿತ್ತು. ನಾವು ಆ ಭೂತೇನ ಮಗ ಈ ಶೂಟಿಂಗ್ ನೋಡ್ಲಿಕ್ಕೆ ಅಂತೇಳಿ ನಾನು 2ನೇ ಕ್ಲಾಸಲ್ಲಿದ್ದೆ. ನಮ್ಮ ಪಕ್ಕದಲ್ಲಿ ಒಂದು ಹೈಸ್ಕೂಲ್ ಇತ್ತು. ನಮ್ಮ ನಿಡಿಗಟ್ಟದಿಂದ ಇಲ್ಲಿವರೆಗೂ ನಡೆಸಿ ಬಂದಿದ್ರು ಭೂತಿ ನಮ್ಮನ್ನ ಅಂತೇಳಿ. ನಾನು ಕೂಡ 2ನೇ ಕ್ಲಾಸ್ ನಮ್ಮ ಹೈಸ್ಕೂಲ್ ಜೊತೆ ನಾನು ಹೆಜ್ಜೆಯಾಗಿ ಬಂದಿದ್ದೆ. ಅವತ್ತಿನ ಶೂಟಿಂಗ್ ಏನಿತ್ತಪ್ಪ ಅಂದ್ರೆ ಆ ಭೂತೈನ ಮನೆ ಸುಡೋದು ಅಂತೇಳಿ ಅದು ನೋಡ್ಲಿಕ್ಕೆ ಎಲ್ಲ ಬಂದಿದ್ವಿ. ಮತ್ತೊಂದು ಫೋನ್ ಕಡೆ ಇದ್ದು ಬುದ್ಧಿ ಆಗ ನಮ್ಮ ಕಳಸಾಪುರ ಒಂದು ಟೆಂಟ್ ಇತ್ತು. ಆ ಟೆಂಟ್ ಅಲ್ಲಿ ನಾನು 2ನೇ ಕ್ಲಾಸಲ್ಲಿದ್ದ ನೋಡಿದ ಪಿಕ್ಚರು ಜಗಮೆಚ್ಚಿನ ಮಗ ಅಂತ ನಿಮ್ಗಮ್ಮ ಹೇಳಕ್ಕೆ ಬಂದ್ರೆ ಕಳಸಾಪುರ ಆದ್ಮೇಲೆ ನಮ್ಮ ಪ್ರಾರ್ಥನೆ ನಮ್ಮ ನಿವೇದನೆ ಆ ಭಗವಂತಿ ಗ್ಯಾರಂಟಿ ಕಲ್ಪತಿ ಅಂತ ನಾನು ಅಭಯ ಕೊಡ್ತೀನಿ. ಹೆಂಗೆ ಅಂತ ಹೇಳ್ತೀರಾ? ಈಗ ನಾವು ಯೋಚನೆ ಮಾಡೋಣ, ವಿಜ್ಞಾನದಲ್ಲಿ ಒಂದು ದೊಡ್ಡ ಆವಿಷ್ಕಾರ ಇದೆ. ಮೊಬೈಲ್ ಬಂದಿದೆ ತಾನೆ. ನಾನು ಈ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ರೋಡ್ ಆ ಕಡೆ ಹೋಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಮಾತಾಡ್ಬೇಕಾದ್ರೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾವು ಈ ಕಡೆಯಿಂದ ಏನ್ ಹೇಳ್ತೀವಿ ನೋಡೋಣ, ಯಾಕೆ ಟವರ್ ಸಿಗ್ತೇವೆ ಒಂಚೂರು ಟವರ್ ಹತ್ರ ಬರೋಣ ಅಂತೀವಲ್ವಾ? ಅಂತೀವಲ್ವಾ? ಯಾಕೆ ನೆಟ್ವರ್ಕ್